ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ಸೂಜಿ ಮತ್ತು ಚಟ್ನಿ ಮಾಡುವ ವಿಧಾನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಫಸ್ಟಿಗೆ ರವೆ ತೆಗೆದು ಒಂದು ಬಾಣಲಿಗೆ ಹಾಕ್ತಾಯಿದ್ದೇನೆ, ಪಾತ್ರೆಗೆ. ಆಮೇಲೆ ಅದಕ್ಕೆ ತೆಂಗಿನ ತುರಿ ಸ್ವಲ್ಪ ಹಾಕಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಮಾಡಿ ಗಟ್ಟಿಯಾಗಿ ಚಿವುಟಿ ಇದು ಮಾಡ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ಹಾಕಿ ಚಿವುಟಿಯಲ್ಲಿ ಇಟ್ಟು ಬಿಡ್ತೇನೆ. ಸ್ವಲ್ಪ ಒಂದು 10 ನಿಮಿಷ ಅಲ್ಲಿ ಇಡ್ತೇನೆ. ಇಟ್ಟಾದಮೇಲೆ ಈಗ ರೆಡಿ ಮಾಡ್ತಾ ಒಂದು ಪಾತ್ರೆಗೆ ಬೇರೆ ಪಾತ್ರೆ ಚೇಂಜ್ ಮಾಡಿದ್ವಿ, ಚಿಕ್ಕದಾದ ದೊಡ್ಡದು ಬೇಡ ಅಂಥೇಳಿ. ಈಗ ಒಂದು ಮಿಕ್ಸಿಯ ಜಾರಿಗೆ ಒಂದು ತೆಂಗಿನ ತುರಿ, ಒಂದು ಸ್ವಲ್ಪ ಹುಣಸೆ ಬೀಜ, 2 ಕಾಯಿ ಮೆಣಸು, ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಅರ್ಧ, ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶುಂಠಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಮತ್ತು 2 ಅದು ದೊಡ್ಡ ಮೆಣಸಿನಕಾಯಿ ಕೆಂಪು ಕಲರಿದ್ದು, ಮತ್ತು ಬೇವಿನ ಸೊಪ್ಪು ಇಷ್ಟು ಹಾಕಿ ಮಿಕ್ಸಿ ಮಾಡಿ ಅದಕ್ಕೇ ಚಟ್ನಿಯಲ್ಲಿ ಬ್ಲೆಂಡ್ ಮಾಡಿದೆಯಲ್ಲ ಅದು ಇದಕ್ಕೆ ತಂದು ಹಾಕಿ ಬಿಸಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲದ್ರೆ ಹಾಳಾಗಿ ಹೋಗ್ತದಲ್ಲ. ಸ್ವಲ್ಪ ಹೊತ್ತು ಒಂದು ಸಾಯಂಕಾಲ ತನಕ ಇಡ್ಬೋದು ಬಿಸಿ ಮಾಡಿ ಇಟ್ಟರೆ ಈ ಚಟ್ನಿ. ಅದಕ್ಕೋಸ್ಕರ ಬಿಸಿ ಮಾಡಿ ಇಡ್ತಾ ಇದ್ದೇನೆ. ಇದರಲ್ಲಿ ಚಟ್ನಿ ಆಯಿತು. ಈಗ ನಮ್ಮದು ಪೂರಿ ಇದ್ದು ನೋಡುವ ಹೇಗೆ ಅಂತ. ಅದೊಂದು ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟೆ, ಕಾದಿದೆ ಅಂತೇಳಿ ಸ್ವಲ್ಪ ಅದರದ್ದು ಹಿಟ್ಟು ತಗೊಂಡು ಅದಕ್ಕೆ ಹಾಕಿ ನೋಡುವ ಬಿಸಿ ಹೇಗೆ ಆಗಿದೆ ಅಂತ. ಈಗ ಚೂರು ಹಾಕಿದೆ, ಎಣ್ಣೆ ಒಳ್ಳೆಯದಾಗಿ ಕಾದಿದೆ. ಅದು ತೆಗೆದು ಈಗ ಪೂರಿಯನ್ನು ಕಾಯಿಸಲಿಕ್ಕೆ ಹಾಕಿದೆ. ಈಗ ಪೂರಿ ಕಾಯ್ತಾ ಇದೆ. ಅದಕ್ಕೆ ಏನು ಹಾಕ್ಲಿಕ್ಕಿಲ್ಲ, ಇಷ್ಟೇ ಇಷ್ಟು ಮಾಡಿದರೆ ನಮ್ಮದು ಚಟ್ನಿ ಪೂರಿ ಒಳ್ಳೆಯದು. ಒಂದು ಕೆಮಿಕಲ ಬೀಳಲ್ಲ, ಒಂದು ಸೋಡದ ಹುಡಿ ಹಾಕ್ಲಿಕ್ಕಿಲ್ಲ, ಮತ್ತು ಏನು ಒಂದು ಹೊರಗಿನ ಐಟಮ್ ಏನೋ ಮನೆಯಲ್ಲಿ ಒಂದು 2 ಐಟಮ್ ಇದ್ದರೆ ಸಾಕು, ಪೂರಿ ರೆಡಿಯಾಗಿ ಬಿಡ್ತದೆ ಪೂರಿ. ಒಂದೊಂದೇ ಆಗಿ ಕಾಯಿಸ್ತಾ ಇದ್ದೇನೆ, ಬೇಗನೆ ಕಾಯಿಸ್ತಾ ಇದ್ದೇನೆ. ಅದು ಎಲ್ಲ ಆಯಿತು. ಪೂರಿ ಒಳ್ಳೆಯದ ರೀತಿಯಲ್ಲಿ ಚಂದದಲ್ಲಿ ಬಂತು, ಒಳ್ಳೆಯ ರೀತಿಯಲ್ಲಿ. ಬೇಗ ಮಕ್ಕಳಿಗೆ ತುಂಬ ಇಷ್ಟ ಚಟ್ನಿ ಪೂರಿ ಅಂದರೆ. ಒಳ್ಳೆ ಉಬ್ಕೊಂಡು ಬರ್ತಾಯಿದೆ ನೋಡಿ. ಏನು ಹಾಕಲಿಲ್ಲ ಅದಕ್ಕೆ, ಏನು ಹಾಕಲಿಲ್ಲ, ಸೋಡದ ಹುಡಿ ಏನು ಹಾಕಲಿಲ್ಲ. ಒಳ್ಳೆಯದ ರೀತಿಯಲ್ಲಿ ಪೂರಿ ಮತ್ತು ಚಟ್ನಿ ರೆಡಿ. ಒಳ್ಳೆಯದು ನೋಡಿ, ಒಳ್ಳೆಯ ರೀತಿಯಲ್ಲಿ ಬಂದಿದೆ ನೋಡಿ.